Sarigama Bajanisa. ಸೊ ನಮಸ್ಕಾರ. ಸೊ ನಾವಿವತ್ತು ನಿಮಗೆ ತಗೊಂಡ್ಬಂದಿದ್ದೀವಿ ಬಿಯರ್ಡೆಡ್ ಡ್ರ್ಯಾಗನ್ ಅಂದ್ರೆ ಏನು, ಇದಕ್ಕೆ ಹೆಸರು ಏನಕ್ಕೆ ಬಿಯರ್ಡ್ ಹೆಡ್ ಇದ್ದೈತೆ. ಸೊ ನೀವು ನೋಡ್ತಾ ಇರ್ಬೋದು, ಬಿಯರ್ಡ್ ಅಂದ್ರೆ ನಮ್ಮ ಗಡ್ಡ ಬರುತ್ತೆ ಅಲ್ಲ ಆ ಜಾಗ, ಇದಕ್ಕೆ ಬಿಯರ್ಡು, ಇದು ಹೆಡ್ಡು, ಇದು ಮುಳ್ಳುಗಳು ನೋಡ್ತಾ ಇರ್ಬೋದು ನೀವು. ಸ್ವಲ್ಪ ರೆಪ್ಟೈಲ್ ಅಲ್ಲಿ ಇದು ಒಂದು ಡಿಫ್ರೆಂಟ್ ಸ್ಪೀಶಿ. ಆಮೇಲೆ ಇದು ಕಂಟ್ರಿ ಎಲ್ಲಿ ಸಿಗುತ್ತೆ ಅಂದ್ಬಿಟ್ಟು ಹೇಳಿದ್ರೆ, ಇದು ಬಂದು ಆಸ್ಟ್ರೇಲಿಯಾನಲ್ಲಿ ಸಿಗೋ ಅಂತ ಸ್ಪೀಶಿ. ನಮ್ಮ ಇಂಡಿಯಾದಲ್ಲಿ ನೀವು ನಮ್ಮ ಇಂಡಿಯನ್ ಸ್ಪೀಶಿ ಏನು ಸಾಕಂಗಿಲ್ಲ. ಏನಾದರೂ ನೀವು ಈ ಥರ ರೇರ್ ಎಕ್ಸಾಟಿಕ್ ಸ್ಪೀಶೀಸ್ ಸಾಕಬೇಕಂದ್ರೆ ಹೊರಗಿರೋ ದೇಶದ್ದು ಮಾತ್ರ ಸಾಕಬೇಕು, ಅದು ವಿತ್ ಪೇಪರ್ ಇರಬೇಕಾಗಿರೋದು. ಇದಕ್ಕೆ ಡಾಕ್ಯುಮೆಂಟ್ ಎಲ್ಲ ಬೇಕಾಗಿಲ್ಲ, ವಿತೌಟ್ ಡಾಕ್ಯುಮೆಂಟು ಇದನ್ನ ಸಾಕ್ಬೋದು. ಏನಕ್ಕಂದ್ರೆ ಇದು ಸೈಟಿಸ್ಟ್ ಅಲ್ಲಿ ನಾನ್ ಸೈಟಿಸ್ಟ್ ಅನಿಮಲ್, ಇದರಲ್ಲಿ ಏನು ತೊಂದರೆ ಇಲ್ಲ ಸಾಕಕ್ಕೆ. ಇದು ಬಂದು ಫೀಮೇಲು ಬಿಯರ್ಡೆಡ್ ಡ್ರ್ಯಾಗನ್. ಈ ವರ್ಷ ನೀವು ಆರಾಮಾಗಿ ಇದನ್ನ ಬ್ರೀಡ್ ಮಾಡ್ಬೋದು. ಇದು ಬಂದು ಮೇಲು. ಸೊ ಇದು ಬಂದು ಆಸ್ಟ್ರೇಲಿಯಾಗೆ ಬಿಲಾಂಗ್ ಆಗುತ್ತೆ. ಇದ್ರ ಡೈಟ್ ಬಗ್ಗೆ ಸ್ವಲ್ಪ ಹೇಳ್ತೀನಿ ನಿಮಗೆ. ಇದು ಬಂದು ರೋಚಸ್ ಅಂದ್ರೆ ನಮ್ಮ ಕಾಕ್ರೋಚ್ ಬರುತ್ತೆ ಅಲ್ಲ, ಆ ಕಾಕ್ರೋಚು, ಆಮೇಲೆ ಸೂಪರ್ ಮೀಲ್ವಾಮು, ಚಿಕನ್ನು, ಸ್ವಲ್ಪ ಮೈಸ್ ಬೇಬೀಸು, ಪಿಂಕೀಸ್ಗಳು, ಅದನ್ನ ಡೈಟ್ ಅಲ್ಲಿ ತಗೊಳುತ್ತೆ. ಆಮೇಲೆ ತುಂಬಾ ಪಾಪ್ಯುಲರ್ ಎಲ್ಲಿ ಸಾಕ್ತಾರೆ ಇದನ್ನ ಅಂದ್ರೆ ಚೈನಾದಲ್ಲಿ ತುಂಬಾ ಇಂಟ್ರೆಸ್ಟಿಂಗ್ ಪೆಟ್ ಅಂತಾರೆ ಇದನ್ನ. ಏನಕ್ಕಂದ್ರೆ ಇದು ಸ್ವಲ್ಪ ಕಾಮ್ ಆಗಿರೋದು, ತುಂಬಾ ಬ್ಯೂಟಿಫುಲ್ ಆಗಿರೋದು, ಸೈಲೆಂಟ್ ಆಗಿರೋ ಪೆಟ್ಟು. ಸೊ ಚೈನಾ ಅಲ್ಲಿ ಇದನ್ನ ಜಾಸ್ತಿ ಸಾಕೋ ಸ್ಟೇಟ್ ಯಾವುದಂದ್ರೆ ತೈಂಜಾನಿಯಾನೋ ಏನೋ ಒಂದು ಸ್ಟೇಟು, ಅಲ್ಲಿ ಇದನ್ನ ಜಾಸ್ತಿ ಸಾಕ್ತಾರೆ. ಅಲ್ಲಿ ಜಾಸ್ತಿ ಬ್ರೀಡು ಮಾಡ್ತಾರೆ ಇದನ್ನ. ಬಟ್ ಚೈನಾ ಅಲ್ಲಿ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು, ಪ್ರತಿಯೊಂದು ಅನಿಮಲ್ಲು ಆಸ್ ಅ ಡೈಟ್ ಆಗಿ ತಗೊಳ್ತಾರೆ. ಬಟ್ ಸ್ವಲ್ಪ ರೆಪ್ಟೈಲ್ಸ್ ಐತೆ, ಅದು ತುಂಬಾ ರೇರ್ ಕಲೆಕ್ಷನ್ ಆಗಿ ಇರ್ತಾರೆ. ಅದರಲ್ಲಿ ಒಂದು ಇದು ಬಂದು ಬಿಯರ್ಡೆಡ್ ಡ್ರ್ಯಾಗನ್. ಇದನ್ನ ಹೇಗ್ ಸಾಕ್ತಾರೆ ಅಂದ್ರೆ, ಇದನ್ನ ನಾಯಿ ತರ ಬೆಲ್ಟ್ ಹಾಕೊಂಡು, ನೀವು ಈ ಕಡೆ ನೋಡ್ತಾ ಇರ್ಬೋದು, ಈ ತರ ಬೆಲ್ಟ್ ಹಾಕೊಂಡು ಅದನ್ನ ಸಾಕ್ತಾರೆ. ಒಂದು ಏನಾದ್ರೂ ಹೇಳಿದ್ರೆ ಅದನ್ನ ಕೇಳೋದು, ರೆಸ್ಪಾನ್ಸ್ ಮಾಡೋದು, ಸ್ವಲ್ಪ ರೆಸ್ಪಾನ್ಸು ಮಾಡುತ್ತೆ. ಏನಕ್ಕಂದ್ರೆ ಇದನ್ನ ಸ್ವಲ್ಪ ಇಂಟೆಲಿಜೆಂಟ್ ಪೆಟ್ಟು ಅಂತಾರೆ ಇದನ್ನ. ಸೊ ಇದಕ್ಕೆ ಹೆಂಗ್ ಸಾಕ್ಬೋದು, ಇವಾಗ ಆಸ್ ಅ ನೀವು ಸಬ್ಸ್ಕ್ರೈಬರ್ ಆಗಿ ಹೆಂಗ್ ಸಾಕ್ಬೇಕು ಅನ್ನೋದು ಒಂದು ಕ್ವಶನ್ ಇರುತ್ತೆ. ಅದಕ್ಕೆ ಒಂದು ಈ ಬ್ಯೂಟಿಫುಲ್ ಆಗಿ ಇನ್ಕ್ಲೋಜರ್ ಮಾಡಬೇಕು. ಇದಕ್ಕೆ 3 feet by 2 feet by ಹೈಟ್ ಒಂದು 1.5 feet ಇದ್ರೆ ಸಾಕು ಒಂದು ಪೇರ್ಗೆ. ಸೊ ಈ ಕಡೆ ನೀವು ನೋಡ್ತಾ ಇರ್ಬೋದು, ಈ ಸೈಜು ಈ ತರ ಇನ್ಕ್ಲೋಜರ್ ಅಲ್ಲಿ ಇದನ್ನ ಸಾಕ್ಬೇಕು. ಸೊ ಇದಕ್ಕೆ UVB ಲೈಟ್ ಕಂಪಲ್ಸರಿ. ಆಮೇಲೆ ಇದು ಎಲ್ಲಿ ಸಿಗುತ್ತೆ ಅನ್ನೋದು ಒಂದು ಕ್ವಶನ್ ನಿಮ್ಗೆ ಹೇಳಿದೆ. ಅದು ಬಂದು ಡೆಸರ್ಟ್ ಅಲ್ಲಿ ಸಿಗೋದು. ಇದಕ್ಕೆ ಡ್ರೈ ಲ್ಯಾಂಡು, ಸ್ಯಾಂಡು, ಮರಳಾಕಿ ಅದರಲ್ಲಿ ಸೆಟಪ್ ಮಾಡಿ, ರಾಕ್ಸು ಆ ಥರ ಎಲ್ಲ ಇಟ್ಟು ಇದಕ್ಕೆ UVB ಲೈಟ್ ಹಾಕಿ ಇಟ್ಟಿದ್ರೆ ತುಂಬಾ ಬ್ಯೂಟಿಫುಲ್ ಹೆಲ್ತ್ ಕಂಡೀಷನ್ ಆಗಿ. ಇದು ನೀವು ನೋಡ್ತಾ ಇರ್ಬೋದು, ಈ ಕಡೆ ಫುಲ್ ನಿಮಗೆ ಇದೇ ತರ ಸೆಟಪ್ ಮಾಡಬೇಕಾಗಿರೋದು. ಸೊ ಈ ತರ ಸೆಟಪ್ ಮಾಡಿ ನೀವು ಇದನ್ನ ಇಟ್ಕೊಂಡ್ರೆ ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ. ಆಮೇಲೆ ಇದಕ್ಕೆ ಏನಾದ್ರೂ ಒಂದು ರೋಗ ಬರುತ್ತೋ, ನಮ್ಮ ಇಂಡಿಯಾದಲ್ಲಿ ಏನಾದ್ರೂ ಪ್ರಾಬ್ಲಮ್ ಬರುತ್ತೆ, ಸೊ ಅದಕ್ಕೆ ನಾವು UVB ಲೈಟ್ ಯೂಸ್ ಮಾಡ್ತೀವಿ. ಮರಿಯಿಂದ ಇದಕ್ಕೆ ನೀವು UVB ಲೈಟ್ ಯೂಸ್ ಮಾಡಿದ್ರೆ ಇದಕ್ಕೆ ಏನು ರೋಗ ಬರಕ್ಕೆ ಸಾಧ್ಯ ಇಲ್ಲ. ಏನಕ್ಕಂದ್ರೆ ರೆಪ್ಟೈಲ್ ಬಂದು ಆಟೋಮೆಟಿಕ್ ಅದು ಏನಾದ್ರೂ ರೋಗ ಬಂದ್ರೆ ಅದು ಡೈಟ್ ಅಲ್ಲೇ ಕ್ಯೂರ್ ಮಾಡ್ಕೊಳ್ಳುತ್ತೆ. ಏನಕ್ಕಂದ್ರೆ ಮನುಷ್ಯನ ತರ ಇಲ್ಲ, ಏನಾದ್ರೂ ಆದ್ರೆ ಹೋಗ್ಬಿಟ್ಟು ಟ್ಯಾಬ್ಲೆಟ್ ತಗೊಳ್ಳೋದು, ಆ ತರ ರೆಪ್ಟೈಲ್ ಅಲ್ಲಿ ಇಲ್ಲ. ರೆಪ್ಟೈಲ್ ಅಲ್ಲಿ ಜಾಸ್ತಿ ಜ್ವರ ಬರೋದು, ಪ್ರಾಬ್ಲಮ್ ಬರೋದು ಅಂತದ್ದು ಏನು ಇರಲ್ಲ. ಸೊ ಇದಕ್ಕೆ ಜಾಸ್ತಿ ರೋಗ ಏನಕ್ಕೆ ಬರಲ್ಲ, ಯಾಕಿರಲ್ಲ ಅಂದ್ರೆ ಇದು ಬಂದು ಕೋಲ್ಡ್ ಬ್ಲಡೆಡ್ ಅನಿಮಲ್ಸ್. ಆಲ್ ರೆಪ್ಟೈಲ್ ಬಂದು ಕೋಲ್ಡ್ ಬ್ಲಡೆಡ್ ಅನಿಮಲ್ಸ್. ಸೊ ಅದರಿಂದ ಇದಕ್ಕೆ ಜಾಸ್ತಿ ರೋಗ ಬರಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಇದಕ್ಕೆ ನೀವು ಸಾಕೋದನ್ನ ಹೇಳ್ಕೊಟ್ಟೆ, ನಿಮ್ಗೆ ಹೆಂಗ್ ಇಡೋದನ್ನ ಹೇಳ್ಕೊಟ್ಟೆ. ಇದಕ್ಕೆ ನೀವು ತಗೊಳಕ್ಕೆ ಏನಾದ್ರೂ ಡಾಕ್ಯುಮೆಂಟ್ ಬೇಕಾ ಅನ್ನೋದು ಒಂದು ಡೌಟ್ ಬರುತ್ತೆ. ಈ ಬಿಯರ್ಡೆಡ್ ಡ್ರ್ಯಾಗನ್ ಮಾತ್ರ ಸ್ವಲ್ಪ ಸ್ಪೀಶೀಸ್ ಐತೆ, ಅದು ಬಂದು ನಾನ್ ಸೈಟಿಸ್ಟ್ ಅಲ್ಲಿ ಬರುತ್ತೆ. ನಮ್ಮ ನಾನ್ ಸೈಟಿಸ್ಟ್ ಅಂದ್ರೆ ಏನು? ನಾನ್ ಸೈಟಿಸ್ಟ್ ಅಂದ್ರೆ ನಾವು ಇಂಪೋರ್ಟ್ ಮಾಡ್ತೀವಿ ಅಲ್ಲ, ಅದಕ್ಕೆ ಒಂದು ಡಾಕ್ಯುಮೆಂಟ್ ಬರುತ್ತೆ, ಸೈಟಿಸ್ಟ್ ಡಾಕ್ಯುಮೆಂಟ್ ಅನ್ನೋದು. ಆ ಸೈಟಿಸ್ಟ್ ಡಾಕ್ಯುಮೆಂಟ್ ಇದಕ್ಕೆ ರಿಕ್ವೈರ್ಡ್ ಇಲ್ಲ. ಸೊ ಇದನ್ನ ಪೇಪರ್ ಏನು ರಿಕ್ವೈರ್ಡ್ ಇರಲ್ಲ. ಇದು ಬಂದು ನಾನ್ ಸೈಟಿಸ್ಟ್. ಡೈಟ್ ಅಲ್ಲಿ ಏನ್ ಕೊಡ್ತಾರೆ, ಡೈಟ್ ಅಲ್ಲಿ ಬಂದು
ಮೀಲ್ ವಾರ್ಮ್ಸು, ರೋಚಸ್ಸು, ಫ್ಲವರ್ಸು, ವೆಜಿಟೇಬಲ್ಸು, ಬಾಯ್ಲ್ಡ್ ವೆಜಿಟೇಬಲ್ಸು ಕೊಡ್ಬೋದು. ಬಾಯ್ಲ್ಡ್ ವೆಜಿಟೇಬಲ್ಸು ಸ್ವಲ್ಪ ಜನ ಯೋಚನೆ ಮಾಡ್ತಾರೆ ಏಂತಿಗೆ ಕೊಡಬೇಕು, ವೈಲ್ಡ್ ಅಲ್ಲ, ಆ ಥರ ತಿನ್ನಲ್ಲ ಅಂದ್ಬಿಟ್ಟು. ಸೊ ಇದು ಬಂದು ಕ್ಯಾಪ್ಟಿವ್ ಬ್ರೀಡ್ ಆಗಿರೋದ್ರಿಂದ ಇದಕ್ಕೆ ಹೆಂಗೆ ಇದ್ರ ಅಪ್ಪ ಅಮ್ಮನ ಹೆಂಗ್ ತಿನ್ಸಿರ್ತೀವಿ, ಇದು ಹೆಂಗ್ ತಿನ್ಸಿ ಬೆಳೆದೈತೆ ಅದ್ರ ಮೇಲೆ ಎಲ್ಲ ನಾವು ಡೈಟ್ ಕೊಡಬೇಕಾಗಿರುತ್ತೆ. ಆಮೇಲೆ ಯಾರಾದ್ರೂ ಸಾಕ್ಬೇಕಂದ್ರೆ ಇದಕ್ಕೆ ಪ್ರತಿಯೊಂದು ನಾವು ಅಪ್ಡೇಟ್ ಕೊಡ್ತೀವಿ, ಹೆಂಗ್ ಸಾಕ್ಬೇಕು, ನೀವು ಹೆಂಗ್ ತಗೊಂಡು ಹೆಂಗ್ ಇಡಬೇಕು ಅನ್ನೋದು ನಾವು ಗೈಡ್ ಮಾಡ್ಕೊಡ್ತೀವಿ. ಆಮೇಲೆ ಇದಕ್ಕೆ ಇನ್ಕ್ಲೋಜರು, UVB ಲೈಟು, ಇದಕ್ಕೆ ಏನ್ ಆಕ್ಸೆಸರೀಸ್ ಬರುತ್ತೆ ಅದನ್ನು ನಮಗೆ ಪ್ರೊವೈಡ್ ಮಾಡ್ತೀವಿ. ಸೊ ಈ ಕಡೆ ನೋಡ್ಬೋದು, ಇದು ಬಂದು ರೆಡ್ ಕಲರು. ಇದು ನೀವು ನಾರ್ಮಲ್ ಆಗಿ ತಿಳ್ಕೊಂಬೇಡಿ, ಇದು ಕಾಮನ್ ಕಲರ್ ಅಂದ್ಬಿಟ್ಟು. ಕಾಮನ್ ಕಲರ್ ಬಂದು ಈ ಬೇಡೆಡ್ ಡ್ರ್ಯಾಗನ್ ಕಾಮನ್ ಕಲರ್. ಇದು ಅಡಲ್ಟ್ ಮೇಲು. ಸೊ ನೀವು ನೋಡ್ತಾ ಇರ್ಬೋದು ಎಷ್ಟು ಬ್ಯೂಟಿಫುಲ್ ಆಗೈತೆ. ಆಮೇಲೆ ಜಾಸ್ತಿ ದೊಡ್ಡ ಪೆಟ್ಟು ಯಾರು ಸಾಕಾಗಲ್ಲ ಅಂತವ್ರಿಗೆ ಬೇಡೆಡ್ ಡ್ರ್ಯಾಗನ್ ಇಸ್ ದ ಬೆಸ್ಟ್ ಪೆಟ್ಟು. ಇದರಲ್ಲಿ ಸ್ವಲ್ಪ ಸೆಮಿ ಅಡಲ್ಟ್ ಬೇಬೀಸು ನಮ್ಮ ಹತ್ರ ಐತೆ. ನೀವು ನೋಡ್ಬೋದು ಇದರಲ್ಲಿ ಸ್ವಲ್ಪ ಹೈ ಕಲರ್ ಮ್ಯೂಟೇಶನ್ಗಳೈತೆ. ಇದು ಬಂದು ಸೆಮಿ ಅಡಲ್ಟ್ ಬೇಬೀಸು. ಇದು ತುಂಬಾ ಬೇಬೀಸ್ ಅಂದ್ರೆ ಹೆಂಗ್ ಬರುತ್ತೆ ಗೊತ್ತಾ, ಇದು ತಲೆ ಎಷ್ಟೈತೆ ಅಷ್ಟೇ ಮರಿಗಳು ಬರುತ್ತೆ. ಬಟ್ ಇದು ಆಲ್ಮೋಸ್ಟ್ ತಲೆಯಿಂದ ದೊಡ್ಡ 10 ಸತಿ ದೊಡ್ಡದೈತೆ. ಸೊ ಇದಕ್ಕೆ ಸೆಮಿ ಅಡಲ್ಟ್ ಅನ್ಬೋದು ನೀವು. ತುಂಬಾ ಬ್ಯೂಟಿಫುಲ್ ಸೈಜ್ ಐತೆ. ಯಾರಾದ್ರಿಗೆ ಸಾಕೋವ್ರಿಗೆ ತುಂಬಾ ಇದು ಅಂದ್ರೆ ಈಸಿ ಟು ಮೇಂಟೈನ್ ಪೆಟ್ಟು. ಸೊ ಬಹಳ ಜನ ಅಡಲ್ಟ್ ತಗೊಳ್ತಾರೆ. ಸೊ ಈ ಸೈಜ್ ಇಂದ ಈ ಏಜ್ ಇಂದ ತಗೊಂಡ್ರೆ ನಿಮ್ಗೆ ಟ್ರೈನಿಂಗ್ ಮಾಡಕ್ಕೆ ತುಂಬಾ ಈಸಿ, ಆಸ್ ಅ ಟ್ರೈನ್ ಪೆಟ್ ಆಗಿರುತ್ತೆ. ಸೊ ಇದೆಲ್ಲ ನೀವು ನೋಡಿರೋದು ಬಂದು ಬೇಡೆಡ್ ಡ್ರ್ಯಾಗನ್. ಇದು 100% ಲೀಗಲ್ ನಮ್ಮ ಇಂಡಿಯಾದಲ್ಲಿ. ಈ ತರ ಯಾರಾದ್ರಿಗೆ ಪೆಟ್ ಮಾಡ್ಬೇಕಂದ್ರೆ ನೀವು ವಿಸಿಟ್ ಮಾಡ್ಬೋದು ಬ್ಯಾಂಗ್ಳೂರ್ JP ನಗರ್ಗೆ. ನಮ್ಮ ಶಾಪ್ ಬಂದು ಕರ್ನಾಟಕ ಅಕ್ವೇರಿಯಂ. ಈ ತರ ಎಕ್ಸಾಟಿಕ್ ಸ್ಪೀಶಿ ಎಲ್ಲ ನಿಮ್ಗೆ ಇಲ್ಲಿ ಸಿಗುತ್ತೆ. ಆಮೇಲೆ ಮತ್ತೊಂದು ಏನಾದರೂ ಮಾಹಿತಿ ಬೇಕಂದ್ರೆ ನೀವು ಹೋಗಿ ಡಿಸ್ಕ್ರಿಪ್ಷನ್ ಅಲ್ಲಿ ನೋಡ್ಬೋದು, ಅದರಲ್ಲಿ ನಮ್ದು ಎಲ್ಲ ಡೀಟೇಲ್ಸ್ ಎಲ್ಲ ಐತೆ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಐತೆ, ಅದ್ರದ್ದು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿದ್ದೀವಿ, ಅಲ್ಲೂ ಹೋಗ್ಬಿಟ್ಟು ಫಾಲೋ ಮಾಡಿ. ಇದೆಲ್ಲ ನೀವು ಏನೇನು ಪೆಟ್ಸ್ ನೋಡ್ತಾ ಇದ್ದೀರೋ ಇದೆಲ್ಲ 100% ಲೀಗಲ್. ಆಮೇಲೆ ನಾವು ಹೆಂಗ್ ಇಡ್ತಾ ಇದ್ದೀವಿ ಅನ್ನೋದು ಒಬ್ಬರಿಗೆ ಡೌಟ್ ಇರುತ್ತೆ. ಸೊ ಇದು ಬಂದು ನಾವು ಗೌರ್ಮೆಂಟ್ ಇಂದ ಅಪ್ರೂವ್ ಮಾಡಿ ಪೇಪರ್ ಎಲ್ಲ ಬರುತ್ತೆ. ಎಲ್ಲ ಯಾವ್ಯಾವ್ದಕ್ಕೂ ಪೇಪರ್ ಬೇಕೆ ಅದಕ್ಕೆಲ್ಲ ಪೇಪರ್ ತಗೊಂಡಿನೇ ನಾವು ಇಟ್ಟಿರೋದು. ಆಮೇಲೆ ನಾವು ಲೀಗಲ್ ಆಗಿರೋದು ಲೈಸೆನ್ಸ್ ತಗೊಂಡ್ಬಿಟ್ಟು ಮಾಡ್ತಾ ಇರೋದು. ಬಹಳ ಜನಕ್ಕೆ ಡೌಟ್ ಇರುತ್ತೆ, ಅದಕ್ಕೆ ಇದನ್ನ ನಿಮ್ಗೆ ಹೇಳ್ತಾ ಇದ್ದೀವಿ. ಸೊ ನಮ್ಮ ಚಾನಲ್ನ ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಲವ್ ಯು ಗೈಸ್.